ತುಲಾ ರಾಶಿಗೆ ನಾವು ನೋಡೋಣ. ನೋಡಿ ಮೊದಲನೇದಾಗಿ ತುಲಾ ರಾಶಿಯವರಿಗೆ ನೋಡಿ ಲಗ್ನ ನವಮ ಸ್ಥಾನದಲ್ಲಿಂದ ಗುರು ಅಂದರೆ ಎಲ್ಲೋ ಒಂದು ಕಡೆ ತುಲಾ ರಾಶಿಗೆ ದೊಡ್ಡ ಮಟ್ಟ ಕೆಲಸ ಸಿಕ್ಕಿತ್ತು ಇಷ್ಟು ವರ್ಷ ನಿಮಗೆ. ಅಂದರೆ ಒಂದು ವರ್ಷ ಕಾಲ ಜೂನ್ ಬರೋ ಈ ತಿಂಗಳ ಮುಂಚೆ ನಿಮ್ಗೆ ಏನು ಒಂದು ವರ್ಷ ಕಾಲ ನಿಮಗೆ ನವಮದಲ್ಲಿ ಗುರು ಇತ್ತು. ಅದೃಷ್ಟ ತಂದುಕೊಟ್ಟಿದೆ, ಒಂದು ವಿವಾಹ ಪ್ರಾಪ್ತಿಯಾಗಿದೆ, ಸಂತಾನಕ್ಕೆ ಸಂಬಂಧಪಟ್ಟಾಗ ಅನುಕೂಲ ಆಗಿದೆ, ಮನೆ ವಿಚಾರದಲ್ಲಿ ಅನುಕೂಲ ಆಗಿದೆ. ಆದರೆ ಇವಾಗ ಏನಾಗುತ್ತೆ ಅಂದರೆ ಗುರುಗ್ರಹ ದಶಮಕ್ಕೆ ಉಚ್ಚ ಕ್ಷೇತ್ರಕ್ಕೆ ಬಂದಾಗ ಏನಾಗುತ್ತೆ ಅಂದರೆ ತುಲಾ ರಾಶಿಯವರಿಗೆ ಕೆಲಸದಲ್ಲಿ ಸ್ವಲ್ಪ ಒಂದು ಪ್ರಮೋಷನ್ ಆಗೋಂಥದ್ದು, ನಿಮ್ಗೆ ಇಷ್ಟ ಇರೋದಿಲ್ಲ ಆದರೂ ಕೂಡ ಕೆಲಸದಲ್ಲಿ ಪ್ರಮೋಷನ್ ಆಗೋಂಥದ್ದು, ಯಾವುದೋ ಒಂದು ಪ್ರಮೋಷನ್ ಮಾಡಿ ಒಂದು ಪೋಸ್ಟಿಂಗ್ ಕೊಡ್ತಾರೆ. ಆದರೆ ಸ್ಯಾಲ್ರಿ ಜಾಸ್ತಿ ಆಗುತ್ತೋ ಇಲ್ವೋ, ಒಂದು ಪೋಸ್ಟಿಂಗ್ ಕೊಡ್ತಾರೆ, ಒಂದು ಅಧಿಕಾರ ಕೊಡ್ತಾರೆ, ಎಲ್ಲೊಂದು ಒತ್ತಡ ಇರುತ್ತೆ. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಒಂದು ಒತ್ತಡ ಜಾಸ್ತಿ ಆಗುವಂಥ ಸಾಧ್ಯತೆ ಇರುತ್ತೆ. ಮನೆಯಲ್ಲಿ ತುಂಬ ಇಷ್ಟನೇ ಆಗ್ತಿರಲ್ಲ ಕೆಲಸ, ತಂದೆ ತಾಯಿಗೆ ಹೇಳ್ತೀರಾ ಅಥವಾ ಮನೆಯಲ್ಲಿ ತಿಳಿಸ್ತೀರಾ ನನ್ನ ಕೆಲಸ ಇಷ್ಟ ಆಗ್ತಿಲ್ಲ, ತುಂಬ ತೊಂದರೆ ಆಗ್ತಿದೆ ಅಂತ ಹೇಳ್ತೀರಾ. ಆದರೂ ಕೂಡ ವಿಧಿ ಇಲ್ದಿರ ಅಲ್ಲೇ ಕೆಲಸ ಮಾಡೋವಂಥ ಒಂದು ಸಮಯ ಬರುತ್ತೆ. ಯಾಕಂದರೆ ದಶಮದಲ್ಲಿ ಗುರು ಉಚ್ಚಕ್ಷೇತ್ರ ಇದ್ದರೂ ಕೂಡ ಸ್ವಲ್ಪ ಮಟ್ಟಿಗೆ ಅನಾನುಕೂಲತೆ ಇದ್ದರೂ ಕೂಡ ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆ ಪ್ರಮೋಷನ್ ಆಗೋಂಥದ್ದು, ದುಡ್ಡು ಕಾಸು ಅನುಕೂಲ ಮಾಡೋಂಥದ್ದು, ಯಾರು ಬ್ಯಾಂಕಿಂಗ್ ಸೆಕ್ಟ್ರಲ್ಲಿ ಕೆಲಸ ಮಾಡೋಂಥವ್ರಿಗೆ ಪ್ರಮೋಷನ್ ಆಗೋಂಥದ್ದು. ನೋಡಿ ಸಾಮಾನ್ಯ ಒಂದು ಪೋಸ್ಟಿಂದ ಖಂಡಿತ ಒಂದು ಒಳ್ಳೆ ಮ್ಯಾನೇಜರ್ ಆಗುವಂಥ ಪೋಸ್ಟ್ ಆಗುವಂಥದ್ದು, ಮತ್ತು ಒಂದು ದೊಡ್ಡ ಊರಿಗೆ ನಿಮಗೆ ಟ್ರಾನ್ಸ್ಫರ್ ಆಗುವಂಥದ್ದು, ಈ ರೀತಿ ಹಲವಾರು ರೀತಿಯಲ್ಲಿ ಅನುಕೂಲ ಆಗುವಂಥದ್ದು ಕೂಡ ನಾವು ಕಾಣ್ಬೋದು ತುಲಾ ರಾಶಿಯವರಿಗೆ. ಜೊತೆಗೆ ಪಂಚಮದಲ್ಲಿ ರಾಹು ಇರೋದ್ರಿಂದ ಈ ಮಕ್ಕಳ ವಿಚಾರದಲ್ಲಿ ಯಾರಾದರೂ ಮದುವೆ ಆಗಿ 1 ವರ್ಷ ಆಗಿದೆ, 2 ವರ್ಷ ಆಗಿದೆ, 3 ವರ್ಷ ಆಗಿದೆ, ಕ್ಯಾರಿಯಿಂಗ್ ಇದ್ದಾರೆ ಅಂದರೆ ಭಾಳ ಎಚ್ಚರಿಕೆಯಿಂದ ಇರುವಂಥದ್ದು ಮಾಡಿ. ಯಾಕಂದರೆ ರಾಹುಕೇತುಗಳು ಇದ್ದಾಗ ಸಾಮಾನ್ಯವಾಗಿ ಒಂದು ಮಿಸ್ಕ್ಯಾರಿ ಆಗುವಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುತ್ತೆ. ಅದಕ್ಕೆ ಸಂಬಂಧಪಟ್ಟಾಗ ನಾನು ತಿಳಿಸ್ಕೊಟ್ಟಂಗೆ ಒಂದು ಗರ್ಭರಕ್ಷಣಾ ಯಂತ್ರ ಒಂದು ಧಾರಣೆ ಮಾಡೋಂಥದ್ದು ಮಾಡಿ, ಮನೆಯಲ್ಲಿ ಆಂಜನೇಯನ ಒಂದು ಚಕ್ರ ಸ್ಥಾಪನೆ ಮಾಡಿ, ಖಂಡಿತ ಆ ದೋಷಕ್ಕೆ ಸಂಬಂಧಪಟ್ಟಾಗ ಅನುಕೂಲ ಆಗುವಂಥದ್ದು. ನೋಡಿ ಸಾಮಾನ್ಯವಾಗಿ ಪಂಚಮದಲ್ಲಿ ರಾಹು ಇದ್ದರೂ ಕೂಡ ಮಕ್ಕಳು ಹೇಳ್ದಿರೋಂಥ ಮಾತು ಕೇಳೋದಿಲ್ಲ. ಎಲ್ಲೋ ಒಂದು ಗ್ರೌಂಡಲ್ಲಿ ಆಟ ಆಡೋಕೆ ಹೋಗ್ತಾರೆ, ಏನೋ ಒಂದು ಹೊಡೆದಾಟ ಆಗುವಂಥದ್ದು, ಅಥವಾ ಬೈಕ್ ತೊಗೊಂಡೋಗ್ತಾರೆ, ಅಲ್ಲಿ ಇನ್ನೇನೋ ರೇಸಿಂಗ್ ಮಾಡೋವಂಥದ್ದು, ಯಾರೋ ಒಂದು ಕೆಟ್ಟ ಚಟಕ್ಕೆ ಬೀಳುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಅವರ ಒಂದು ನಡವಳಿಕೆಯಿಂದ ಮನಸ್ಸಿಗೆ ನಮಗೆ ಬೇಸರ ಆಗುವಂಥ ಸಾಧ್ಯತೆಗಳು ಕೂಡ ನಾವು ಕಾಣ್ತಾ ಇದ್ದೀವಿ. ಆದರೆ ಷಷ್ಠದಲ್ಲಿ ಶನಿ ಇರೋದ್ರಿಂದ ಎಲ್ಲೋ ಒಂದು ಕಡೆ ಶತ್ರು ನಾಶ ಆಗುವಂಥದ್ದು, ಮತ್ತು ಕೆಲಸ ಕಾರ್ಯಗಳಲ್ಲಿ ಒಂದು ಸ್ವಯಂ ಉದ್ಯೋಗ ಮಾಡುವಂಥವ್ರಿಗೆ ಈ ಅಡುಗೆ ಮಾಡುವಂಥದ್ದು, ಟ್ರಾವೆಲ್ ಏಜೆನ್ಸಿ, ಭೂಮಿಗೆ ಸಂಬಂಧಪಟ್ಟಂಗೆ ಕಮಿಷನ್ ಬೇಸಿಸ್ ಆಗುವಂಥದ್ದು, ಸೊ ಕಾರ್ಪೆಂಟ್ರ್ ವರ್ಕ್ ಮಾಡೋಂಥವ್ರಿಗೆ, ಈ ಭೂಮಿ ಸಂಬಂಧಪಟ್ಟಂಗೆ ಈ ವ್ಯವಸಾಯಗಳು ಮಾಡೋವಂಥವ್ರಿಗೆ, ಈ ಸಣ್ಣ ಪಟ್ಟ ಪಕ್ಷಿಗಳು ಮತ್ತು ಈ ಸಾಕಣೆ ಮಾಡೋವಂಥವ್ರಿಗೆ, ಪ್ರಾಣಿ ಸಾಕಣೆ ಮಾಡೋವಂಥವ್ರಿಗೆ ದೊಡ್ಡ ಮಟ್ಟದ ಒಂದು ರಾಜಯೋಗ ಅನುಕೂಲ ಆಗುವಂಥದ್ದು ನಾವು ಕಾಣ್ಬೋದು. ಜೊತೆಗೆ ಏನಂತಂದರೆ ಇಷ್ಟು ವರ್ಷ ನಿಮಗೆ ನಿಮ್ಗೆ ತೊಂದರೆ ಕೊಟ್ಟಿರುವಂಥವ್ರು ಕೂಡ ಈ ಒಂದು ಜೂನಲ್ಲಿ ಖಂಡಿತ ನಮಗೆ ಅವರು ಒಂದು ನಿಮ್ಮ ಜೊತೆ ಒಂದು ಪ್ರೀತಿ ಒಂದು ವಿಶ್ವಾಸದಿಂದ ನಡ್ಕೊಳ್ಳೋವಂಥದ್ದು ಕೂಡ ನಾವು ಕಾಣ್ತೀವಿ. ಷಷ್ಠದಲ್ಲಿ ನೋಡಿ ಶನಿ ಬರೋವಂಥದ್ದು ಇದರಿಂದ ಖಂಡಿತ ಒಂದು ಬಿಸ್ನೆಸ್ ಮಾಡೋಂಥವ್ರು, ಸ್ವಯಂ ಉದ್ಯೋಗ ಮಾಡೋಂಥವ್ರಿಗೆ ದೊಡ್ಡ ಮಟ್ಟದ ರಾಜ್ಯೋಗವನ್ನೇ ಕೊಡ್ತಾನೆ. ಆದರೆ ಎಲ್ಲೊಂದು ಕಡೆ ಆರೋಗ್ಯದಲ್ಲಿ ಸ್ವಲ್ಪ ಗ್ಯಾಸ್ಟ್ರಿಕ್ ಕೊಡುವಂಥದ್ದು, ಆರೋಗ್ಯದಲ್ಲಿ ವ್ಯತ್ಯಾಸ ಆಗುವಂಥದ್ದು ಕೂಡ ನಾವು ಕಾಣ್ತಾ ಇದ್ದೀವಿ. ಎಲ್ಲೊಂದು ಕಡೆ ಕೆಲಸ ಮಾಡೋ ವಿಚಾರದಲ್ಲಿ ಕಂಪ್ನಿ ಮಾಡಬೇಕು ಅನ್ನೋದು, ಅವಾಗ ಅಂಗಡಿ ಮಾಡೋವಂಥದ್ದು, ಸ್ವಲ್ಪ ಸಾಲ ಮಾಡುವಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುವಂಥದ್ದು. ಆದಷ್ಟು ಕಮ್ಮಿ ಸಾಲ ಮಾಡುವಂಥದ್ದು, ಅಥವಾ ಒಂದು ಗುರು ಹಿರಿಯರಿಗೆ ಅಥವಾ ನಿಮ್ಮ ತಿಳಿದಿರೋಂಥವ್ರ ಜೊತೆ ಒಂದು ಮಾತುಕತೆ ನಡೆಸಿ ನಂತರ ಅವರ ಮಾರ್ಗದರ್ಶನದೊಂದಿಗೆ ಮಾಡಿ ಖಂಡಿತ ನಿಮಗೆ ಅನುಕೂಲ ಆಗುವಂಥದ್ದು. ನೋಡಿ ಕುಜಗ್ರಹ ನಿಮಗೆ ಸಪ್ತಮದಲ್ಲಿ ಇರುವಂಥದ್ದು, ಆತುರವಾಗಿ ಏನೋ ಒಂದು ಅಂಗಡಿ ಮುಗ್ಗಟ್ಟು ಮಾಡೋವಂಥದ್ದು, ನಂತರ ನಿಮಗೆ ಸ್ವಲ್ಪ ಲಾಸ್ ಮಾಡ್ಕೊಳ್ಳೋಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುವಂಥದ್ದು. ನೋಡಿ ಈಗ ಅಷ್ಟಮದಲ್ಲಿ ರವಿ ಗ್ರಹ ಇರುವಂಥದ್ದು ಕೂಡ ಇದೆ. ಸ್ವಲ್ಪ ಮಟ್ಟಿಗೆ ಅನಾನುಕೂಲತೆ, ಕೆಲಸ ಕಾರ್ಯಗಳಲ್ಲಿ ಅನಾನುಕೂಲತೆ, ಕುಟುಂಬದಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯಗಳು. ನೋಡಿ ಮುಖ್ಯವಾಗಿ ತುಲಾ ರಾಶಿಯವರು ಆಡುವಂಥ ಮಾತಿನಲ್ಲಿ ಭಾಳ ಎಚ್ಚರಿಕೆ, ತಾಳ್ಮೆಯಿಂದ ಮಾತನಾಡಿ. ಎಲ್ಲೋ ಒಂದು ಕಡೆ ಜೋರಾಗಿ ಮಾತಾಡೋವಂಥದ್ದು, ಒಂದು ಡಾಮಿನೇಟಾಗಿ ಮಾತಾಡೋವಂಥದ್ದು, ಒಬ್ಬರ ಮನಸ್ಸಿಗೆ ಬೇಸರ ಆಗೋ ರೀತಿಯಲ್ಲಿ ಮಾತುಗಳು ಬರುವಂಥ ಸಾಧ್ಯತೆಗಳು ಹೆಚ್ಚಾಗಿರೋದ್ರಿಂದ ಸ್ವಲ್ಪ ತಾಳ್ಮೆಯಿಂದ ಮಾತನಾಡಿ. ಅದರಲ್ಲೂ ನಿಮಗೆ ವ್ಯಾಪಾರ ವ್ಯವಹಾರಗಳಲ್ಲಂತೂ ಕೂಡ ತುಂಬ ತಾಳ್ಮೆಯಿಂದ ಮಾತನಾಡಬೇಕು. ಈಗ ಸ್ವಲ್ಪ ಹೆಚ್ಚಿಗೆ ಮಾತಾಡಿದ್ರು ಕೂಡ ನಿಮ್ಮ ಒಂದು ಒಳ್ಳೆಯ ಅದೃಷ್ಟ ಅಥವಾ ಒಂದು ವ್ಯಾಪಾರಗಳಿಂದ ಅದು ಕೈ ಬೀಳುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಆದ್ದರಿಂದ ಸ್ವಲ್ಪ ತಾಳ್ಮೆಯಿಂದ ಮಾತನಾಡಿ, ಖಂಡಿತ ನಿಮಗೆ ಅನುಕೂಲ ಆಗುವಂಥದ್ದು. ಈಗ ಎಲ್ಲೊಂದು ಕಡೆ ನವಮದಲ್ಲಿ ಬುಧ ಮತ್ತು ಶುಕ್ರ ಇರುವಂಥದ್ದು ತುಂಬ ಒಂದು ಒಳ್ಳೆಯ ಯೋಗ ಇದೆ. ನವಮದಲ್ಲಿ ನವಮಾಧಿಪತಿಯಾಗಿ ಶುಭಗ್ರಹನಾಗಿ ನವಮದಲ್ಲಿ ಇರೋದ್ರಿಂದ ಖಂಡಿತ ಒಂದು ದೊಡ್ಡ ಮಟ್ಟದ ಒಂದು ಅನುಕೂಲ ಆಗುವಂಥದ್ದು, ಯಾವುದೋ ಒಂದು ವ್ಯವಹಾರಗಳು ಅನುಕೂಲ ಆಗುವಂಥದ್ದು, ವಿದೇಶದಲ್ಲಿ ನಿಮ್ಗೆ ಅನುಕೂಲ ಆಗುವಂಥದ್ದು ಕೂಡ ಇದೆ. ವಿದೇಶದಲ್ಲಿರುವಂಥ ಒಂದು ತಂದೆ ಅಥವಾ ತಾಯಿ ಅಥವಾ ಹಿರಿಯರಿಂದ ನಿಮ್ಮ ಭೇಟಿ ಮಾಡೋಂಥ ಸಾಧ್ಯತೆ ಇರುತ್ತೆ. ಜೊತೆ ಆಯವ್ಯಯ ಎಕ್ಸ್ಪೋರ್ಟ್ ಇಂಪೋರ್ಟ್ ಬಿಸ್ನೆಸ್ ಮಾಡೋರಿಗೆ ಖಂಡಿತ ಒಂದು ದೊಡ್ಡ ಮಟ್ಟದ ಅನುಕೂಲ ಆಗುವಂಥದ್ದು. ಜೊತೆಗೆ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಪ್ರಮೋಷನ್ ಆಗುವಂಥದ್ದು, ಮತ್ತು ಹಿರಿಯ ಅಧಿಕಾರಿಗಳಿಂದ ಸ್ವಲ್ಪ ಕಿರಿಕಿರಿ ಸಾಧ್ಯತೆ ಇರುತ್ತೆ. ಸಹಪಾಠಿಗಳಿಂದ ಸ್ವಲ್ಪ ಚಿಕ್ಕಪುಟ್ಟ ತೊಂದರೆಗಳಾಗುವಂಥ ಸಾಧ್ಯತೆಗಳಿರುತ್ತೆ. ಆದರೆ ಲಾಭಸ್ಥಾನದಲ್ಲಿ ಕೇತು ಇರೋದ್ರಿಂದ ಖಂಡಿತ ಒಂದು ಗುರು ಹಿರಿಯರಿಂದ ಅನುಕೂಲ ಆಗುವಂಥದ್ದು, ಕುಲ ಗುರುಗಳಿಂದ ಅನುಕೂಲ ಆಗುವಂಥ ಸಾಧ್ಯತೆ ಇರುತ್ತೆ. ನೋಡಿ ನಿಮ್ಮ ಕುಲ ಗುರುಗಳು ಅಥವಾ ಪುಣ್ಯಕ್ಷೇತ್ರ ಇದ್ದರೆ, ನಿಮ್ಮ ಮನೆ ದೇವರಿದ್ದರೆ ಮನೆ ದೇವ್ರಿಗೆ ಹೋಗುವಂಥದ್ದು ಮಾಡಿ, ಅಲ್ಲಿ ಒಂದು ದಾನ ಧರ್ಮ ಒಂದು ಸಣ್ಣದ ಪೂಜೆ ಮಾಡಿ ಬನ್ನಿ, ಖಂಡಿತ ನಿಮಗೆ ಅನುಕೂಲ ಆಗುವಂಥದ್ದು. ಅದರಲ್ಲೂ ತುಲಾ ರಾಶಿಯವರಿಗೆ ನಾನು ಹೇಳೋಂತಂದರೆ ಒಂದು ಸರಳವಾದ ಪರಿಹಾರ ಹೇಳ್ತೀನಿ, ಆ ಪರಿಹಾರ ಮಾಡ್ಕೊಳ್ಳಿ. ನೋಡಿ 5 ಮಂಗಳವಾರ ಹರಿಯುವ ನದಿಯಲ್ಲಿ ಏನಂತಂದರೆ ಸ್ವಲ್ಪ ಒಂದು ಬತಾಸ್ ಅಂತ ಹೇಳ್ತೀವಿ, ಈ ಹಳ್ಳಿಗಳು ಹೋದರೆ ಕಳ್ಳೆಪುರಿ ಬತಾಸು ಚೋಚು ಅಂತ ಮಾಡ್ತಾರೆ. ಬತಾಸ್ ಅಂತ ಸಣ್ಣದಾಗಿ ಒಂದು ಸಕ್ಕರೆ ಮಿಠಾಯಿ ಥರ ಮಾಡಿರ್ತಾರೆ.
ಆ ಬತಾಸನ್ನು ಏನಾದರೂ ಒಂದು 1/4 kg ತೊಗೊಂಡೋಗಿ ನೀವು ಆ ನೀರಲ್ಲಿ ಅಂದರೆ ಹರಿಯೋ ನೀರಲ್ಲಿ ನೀವು ಬಿಟ್ಟು ಅಂತಂದರೆ ಸಿಹಿ ಅಂತ ಹೇಳ್ತೀವಿ. ಈ ಕೊನೆ ಪಕ್ಷ ಬತಾಸಿಗ್ಲಿ ಅಂದರೆ ಸಕ್ಕರೆನಾದರೂ ನೀವು ಹಾಕ್ಬೋದು. ಸಕ್ಕರೆಯನ್ನು ತೊಗೊಂಡೋಗಿ ಹರಿಯೋ ನದಿಯಲ್ಲಿ ಹಾಕಿದಾಗ ಏನಾಗುತ್ತೆ ಅಂದರೆ ಆ ಬತಾಸ ಅಂಗಡಿಯಲ್ಲಿ ವ್ಯಾಪಾರ ಆಗುವಂಥದ್ದು ಮತ್ತು ನಿಮ್ಮ ಮಾಡುವಂಥ ವ್ಯವಹಾರಗಳಲ್ಲಿ ಅಭಿವೃದ್ಧಿ ಆಗುವಂಥದ್ದು, ನಿಂತಿರೋ ಒಂದು ಕೆಲಸ ಕಾರ್ಯಗಳು ವ್ಯಾಪಾರಗಳು ಪ್ರಾರಂಭಿಸುವಂಥದ್ದು ಮತ್ತು ಮುಂದುವರಿಯುವಂಥ ಸಾಧ್ಯತೆಗಳು ಕೂಡ ನಾವು ಕಾಣ್ತಾ ಇದ್ದೀವಿ ತುಲಾರಾಶಿಯವರಿಗೆ. ಇದ್ರ ಜೊತೆಗೆ ತುಲಾರಾಶಿಯವರು ಮುಖ್ಯವಾಗಿ ಏನಂತಂದರೆ ಶುಕ್ರ ಗ್ರಹಣ ಒಂದು ಮೂಲ ಮಂತ್ರ ಹೇಳುವಂಥದ್ದು ಮಾಡಿ. ಓಂ ಶ್ರೀಂ ಹ್ರೀಂ ಶ್ರೀಂ ಕಮಲೆ ಕಮಲಾಲಯೇ ಪ್ರಸೀದ ಪ್ರಸೀದ ಶ್ರೀಂ ಹ್ರೀಂ ಶ್ರೀಂ ಓಂ ಮಹಾಲಕ್ಷ್ಮಿಯೇ ನಮಃ. ನೋಡಿ ಈ ಮಂತ್ರನ ಪ್ರಾರ್ಥನೆ ಮಾಡಿ ಖಂಡಿತ ಅನುಕೂಲ ಆಗುವಂಥದ್ದು. ನೋಡಿ ಲಾಭಸ್ಥಾನದಲ್ಲಿ ಇರುವಂಥ ಕೇತು ನಿಮಗೆ ಎಲ್ಲೋ ಒಂದು ಕಡೆ ಒಂದು ಒಳ್ಳೆ ಯೋಗ ಕೊಡುವಂಥದ್ದಿದೆ. ಒಂದು ಒಳ್ಳೆ ದೇವರು, ಒಂದು ಅನುಷ್ಠಾನ, ಒಂದು ಮಂತ್ರ ಜಪ, ಏನೋ ಒಂದು ಆಧ್ಯಾತ್ಮಿಕ ವಿಚಾರದಲ್ಲಿ ಒಂದು ದೊಡ್ಡ ಸಾಧನೆ ಮಾಡುವಂಥ ಯೋಗ ನಿಮಗೆ ಇರುವಂಥದ್ದು. ಖಂಡಿತ ಭಗವಂತನ ಪ್ರಾರ್ಥನೆಗೆ ಗುರುಗಳ ಒಂದು ಆಶೀರ್ವಾದ ಪಡೀರಿ. ಜೊತೆಗೆ ಒಂದು ಕುಲ ಗುರುಗಳ ದೇವರನ್ನ ಭೇಟಿ ಮಾಡುವಂಥದ್ದು ಮಾಡಿ. ಖಂಡಿತ ನಿಮಗೆ ಅನುಕೂಲ ಆಗುತ್ತೆ.